ಎಚ್ ಆರ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ಏನು ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಹೊಸಕೋಟೆ ತಾಲೂಕಿನ ಉಪ್ಪಾರಳ್ಳಿ ದೇವಸ್ಥಾನದಲ್ಲಿ ನಡೆಯಿರ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಂದರೆ ಹೊಸಕೋಟೆ ತಾಲೂಕಿನ ಹಾಲಪ್ಪನಹಳ್ಳಿ ಉಪ್ಪಾರಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಶ್ರೀ ಕಾಟೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಅಮ್ಮನ ಆಜ್ಞೆಯಂತೆ ಪ್ರತಿ ಭಕ್ತರು ತನ್ನ ಪಾದವನ್ನು ಸ್ಪರ್ಶ ಮಾಡಬೇಕು ಎಂಬ ಆಜ್ಞೆಯಂತೆ ದೇವಸ್ಥಾನದ ಧರ್ಮದರ್ಶಿಗಳಾದ ಧನಂಜಯರವರು ಕಳೆದ 5-6 ವರ್ಷಗಳಿಂದ ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇವಿಯ ಪಾದ ಸ್ಪರ್ಶಕ್ಕಾಗಿ ಒಂದು ವಿಶೇಷ ಪೂಜೆಯನ್ನು ಕಲ್ಪಿಸಿದ್ದಾರೆ. ಸರಿಸುಮಾರು 1,00,000ಕ್ಕೂ ಹೆಚ್ಚು ಜನ ಈ ದೇವಿಯ ಪಾದವನ್ನು ಸ್ಪರ್ಶ ಮಾಡಲಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಈ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸರದಿ ಸಾಲಿನಲ್ಲಿ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಕಾಟೇರಮ್ಮ ದೇವಿಯ ದರ್ಶನವನ್ನು ಹಾಗೂ ಪಾದ ಸ್ಪರ್ಶವನ್ನು ಮಾಡಿ ಪುನೀತರಾಗಿದ್ದಾರೆ. ವೀಕ್ಷಕರೇ, ಇಲ್ಲಿ ವಿಶೇಷ ಏನಂದರೆ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕಳೆದ ಬಾರಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ನುಗ್ಗುಲಿನಲ್ಲಿ ತಾಯಿಯ ಒಂದು ಪಾದ ಸ್ಪರ್ಶವನ್ನು ಮಾಡಿದರು. ಅದೇ ರೀತಿ ಈ ಬಾರಿ ದೇವಸ್ಥಾನದ ಆಡಳಿತ ಮಂಡಳಿ ಯಾವುದೇ ಸಮಸ್ಯೆ ಉಂಟಾಗದಂತೆ ಭಕ್ತಾದಿಗಳಿಗೆ ಸುರಕ್ಷತಾ ಮಾರ್ಗವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಸರದಿ ಸಾಲಿನಲ್ಲಿ ತಾಯಿಯ ಪಾದ ಸ್ಪರ್ಶ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಮರದಕ್ಕೆ ಒಂದು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ತಮ್ಮ ಹರಕೆಗಳನ್ನು ಬೇಡಿಕೊಂಡ್ರೆ ಇಲ್ಲಿ ಈಡೇರ್ತದೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾಯಿಗಳನ್ನು ಕಟ್ಟಿ ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಸುಮಾರು 1.5-2-3 ಕಿಲೋಮೀಟ್ರ್ವರೆಗೂ ನೋಡ್ಬೋದು ನೀವು ಜನ ಹೇಗೆ ನಿಂತಿದ್ದಾರೆ ಅಂತೇಳಿ. ತಾಯಿಯ ಒಂದು ದರ್ಶನವನ್ನು ಪಡೆದು ತಾಯಿಯ ಪಾದ ಸ್ಪರ್ಶ ಮಾಡಲಿಕ್ಕೆ ಇಲ್ಲಿ ಹೆಚ್ಚು ಭಕ್ತಾದಿಗಳು ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅನ್ನಪ್ರಸಾದವನ್ನು ವಿಧವಾದ ಟೊಮಟೊ ಬಾತು, ಸ್ವೀಟು ಮತ್ತು ಕೇಸರಿ ಬಾತು, ಪಲಾವು ಈ ಥರ ವಿಧವಾದ ಅಡುಗೆಗಳನ್ನು ಅಲ್ಲೇ ಅಡುಗೆ ಮಾಡಿ ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಈ ದೇವಸ್ಥಾನ ಕುರಿತು ಹಾಗೂ ಇವತ್ತಿನ ಭೀಮನವಾಸೆ ಪ್ರಯುಕ್ತದ ಪೂಜಾ ಕಾರ್ಯಕ್ರಮಗಳನ್ನು ಕುರಿತು ಈ ದೇವಸ್ಥಾನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ವೆಂಕಟಾಚಲರವರು ಇಂಚಿಂಚಾಗಿ ಮಾಹಿತಿಗಳನ್ನು ನೀಡಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡೋಣ ಬನ್ನಿ. ಸರ್, ನನ್ನ ಹೆಸರು ವೆಂಕಟಾಚಲ ಅಂತೇಳಿ ಈ ದೇವಸ್ಥಾನದ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ಸರ್, ಈ ಭೀಮನವಾಸೆ ವಿಶೇಷ ಏನಂತಂದರೆ, ಹಿಂದೆ ಚಿಕ್ಕ ಗುಡಿ ಇತ್ತು. 600 ವರ್ಷದ ಇತಿಹಾಸದ ದೇವಸ್ಥಾನ ಇದು. ಚಿಕ್ಕ ಗುಡಿ ಇತ್ತು. ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಅವರೇ ಪೂಜೆ ಮಾಡಿಕೊಂಡು ಅವರೇ ಅಲ್ಲಿ ಹರಕೆ ಸಲ್ಲಿಸ್ಕೊಂಡು ಹರಕೆ ತೀರಿಸ್ಕೊಂಡು ಹೋಗ್ತಾಯಿದ್ರು. ಅದು ಸುಮಾರು ವರ್ಷಗಳ ಪ್ರತೀತಿ ಆಗಿತ್ತು. ಆಮೇಲೆ ತದನಂತರ ದೇವಸ್ಥಾನ ಇಂಪ್ರೂವ್ಮೆಂಟ್ ಆತ ದೊಡ್ಡ ದೇವಸ್ಥಾನ ವಿನ್ಯಾಸ ಆದಮೇಲೆ ಸಹಕಾರದಿಂದ ಒಂದು ದೇವಸ್ಥಾನ ಆಯಿತು. ಆದಾಗ ಇಲ್ಲಿ ಅವರೇ ಪೂಜೆ ಮಾಡ್ತಾ ಇದ್ದಂಥ ಅವಕಾಶನ ಒಳಗಡೆ ದೇವಸ್ಥಾನ ಕೊಡೋಕ್ಕೆ ಬರಲಿಲ್ಲ. ಆ ಪ್ರತಿಷ್ಠಾಪನೆ ಆಗಬೇಕಾದ ಕಾಲದಲ್ಲಿ ಆ ತಾಯಿ ಮಹಾತಾಯಿ ಆ ಕುಟುಂಬದವ್ರ ಮೇಲೆ ಮೈತುಂಬ ಬಂದು ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಎಲ್ಲ ಭಕ್ತಾದಿಗಳನ್ನು ನನ್ನ ಪಾದಸ್ಪರ್ಶ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ವಾಗ್ದಾನ ಮಾಡಿದ್ರು. ಅಂದಿನಿಂದ ಈ 6 ವರ್ಷದಿಂದನೂ ಪ್ರತಿ ಭೀಮನ ಅಮಾವಾಸ್ಯೆ ಒಂದು ದಿನ ಮಾತ್ರ ಎಷ್ಟೇ 1000 ಜನ ಬಂದರೂ ಅವ್ರಿಗೆ ಆ ಅಮ್ಮನ ಪಾದದರ್ಶನ ಗರ್ಭಗುಡಿ ಪ್ರವೇಶ ಮಾಡಿ ಪಾದದ ಸ್ಪರ್ಶ ಮಾಡಿ ಅವರ ಹರಕೆನ ಕೇಳ್ಕೊಂಡು ತೀರಿಸ್ಕೊಂಡು ಬರೋಂಥ ಅವಕಾಶನ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಈಗ ಬೆಳಗ್ಗೆ ನಾವು 3ರಿಂದ 5 ಗಂಟೆ ಒಳಗಾಗಿ ಪಂಚಾಮೃತ ಅಭಿಷೇಕಗಳೆಲ್ಲ ಮುಗಿಸಿದ್ವಿ. 5:15ಗೆ ಸ್ಟಾರ್ಟ್ ಮಾಡಿದ್ವಿ. ಹೋದ ಸಾರಿ ನಮ್ಮ ಪ್ರಕಾರ 1 ಲಕ್ಷ ಜನ ದರ್ಶನ ಆಯಿತು. ಈ ಸಾರಿ ನಮ್ಮದು 2 ಲಕ್ಷ ಜನ ದರ್ಶನ ಆಗೋಂಥ ಸಾಧ್ಯತೆ ಅಂತೂ ಕಂಡು ಬರ್ತಾಯಿದೆ. ಅವ್ರಿಗೆ ನಾವು ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರು ಹೋಗೋಂಥ ಸರದಿ ಸಾಲು ಬ್ಯಾರಿಕೇಡ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಒಂದು ಪೊಲೀಸ್ ವ್ಯವಸ್ಥೆ, ಅದು ಸ್ವಯಂ ಸೇವಕರ್ತರ ವ್ಯವಸ್ಥೆ ಎಲ್ಲನೂ ನಾವು ಮಾಡಿಕೊಟ್ಟು ಅವ್ರಿಗೇನು ತೊಂದರೆ ಇಲ್ಲ, ಅವ್ರ ದರ್ಶನ ಮಾಡ್ಕೊಂಡು ಹೋಗೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಇದೆಲ್ಲ ಒಂದು ವಿಶೇಷವಾದ ಲೈನ್ ಮಾಡಿ ಅವ್ರನ್ನೆಲ್ಲ ನಮ್ಮ ಸ್ವಯಂ ಸೇವಕರೇ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ದರ್ಶನ ಮಾಡಿ ಮತ್ತು ವಾಪಸ್ ಕರ್ಕೊಂಬಂದುಬಿಡೋದಕ್ಕೆ ಚಿಕ್ಕ ಮಕ್ಕಳು ಮತ್ತು ಅಂಗವಿಕಲರು ಮತ್ತು ಜಾಸ್ತಿ ವಯಸ್ಸಾಗಿರೋಂಥವ್ರು ಇಂಥವ್ರಿಗೆಲ್ಲ ನಾವೇ ಅವಕಾಶ ಮಾಡಿ ತಗೊಂಡೋಗಿ ದರ್ಶನ ಮಾಡಿ ಕರ್ಕೊಂಡು ಅದು ಮಾಡಿಲ್ಲ. ಇಲ್ಲಿ ನಮ್ಮ ಪದ್ಧತಿ ಅವರು ಏನು ಅವರ ಪ್ರೀತಿ ಇದ್ರೂ ಪೂಜೆ ಮಾಡ್ಕೊಂಡು ಹೋಗೋದು. ಯಾವುದೇ ರೀತಿ ನಾವು ಒಂದು ಶುಲ್ಕ, ಸ್ಪೆಷಲ್ ಕ್ಯೂ, VIP ಕ್ಯೂ ನಾವೇನೂ ಮಾಡಿಲ್ಲ. ಎಲ್ಲರೂ ಒಂದೇ ಅಂತೇಳಿ ನಾವು ತಿಳ್ಕೊಂಡು ಈ ಸೇವೆನ
ಯಾವುದೇ ಥರದ ಆ ಥರದ ಶುಲ್ಕದ ವ್ಯವಸ್ಥೆ ನಾವು ಮಾಡಿಲ್ಲ. ಹಾಂ ಹಾಂ ಹಾಂ